ಇದಕ್ಕೆಲ್ಲ ಮಾರಿಕೊಪ್ಪಂನಲ್ಲಿ ಕ್ಯಾಂಪ್ ಹೋಗಿದ್ದೆ. ಆ ಕ್ಯಾಂಪ್ನಲ್ಲೂ ಫೈರಿಂಗ್ನಲ್ಲಿ ಫಸ್ಟ್ ಬಂದಿದ್ದೆ ನಾನು. ಆವಾಗಲೇ ಸರ್ವಿಸಲ್ಲೇ ನನಗೆ ಹೊಸ ಎಕ್ಸ್ಪೀರಿಯನ್ಸ್. ನಾನು ಪ್ರೊಬೇಷನರಿ ಪೀರಿಯಡ್ ಇದ್ದಾಗಲೇ ಕೋತೂರು ರಾಮಚಂದ್ರ ಅಂತ ಅಡ್ಮಿಟ್ ಆದರು. ಅವ್ರಿಗೆ ಇಂಡಿವಿಜುವಲ್ ಸೆಲ್ಸ್ ಇದೆ. 3ನೇ ಸಲ 4ನೇ ಸೆಲ್ನಲ್ಲಿ ಇಟ್ಟಿದ್ವಿ. ನನಗೆ ಇನ್ಚಾರ್ಜ್ ಹಾಕಿದ್ರು. ಉದಾಹರಣೆಗೆ ಜೈಲಲ್ಲಿ ಒಂದು 4 ಮೆಣಸಿನಕಾಯಿ ಆಳುಗಳು ಉಳ್ಳಾಗಡ್ಡೆ ಸಿಕ್ಕಿದ್ರು ಜೈಲರ್ ಸಸ್ಪೆಂಡ್ ಮಾಡಿದ್ವಿ. ಕೈದಿಗಳನ್ನ ಕಾಯೋದು, ಸೆಕ್ಯೂರಿಟಿ ಮೇಂಟೈನ್ ಮಾಡೋದು. ಒಳಗಡೆ ದುಡಿಬಹುದು, ಮಗು 6 ವರ್ಷದವರೆಗೂ ತಾಯಿ ಜೊತೆಗೆ ಮಗು ಇರ್ಬೋದು. ಇದು ಮುತ್ತಪ್ಪರೆ ಇರ್ಬೋದು, ಈ ರೌಡಿ ಗ್ಯಾಂಗ್ಸ್ ಯಾರ ಸೈಲೆಂಟ್ ಸುನೀಲ ಗ್ಯಾಂಗು, ಅವ್ರಿಗೆ ಬಹಳ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇತ್ತು. ಆಯಿತಾ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನ್ಸಿ ಗಗನ್ ಮಾತಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಳೆ 2 ವಿಡಿಯೋ ಬಿಸ್ನೆಸ್ ರಿಲೇಟೆಡ್ ಆಗಿತ್ತು. ಅದರಿಂದ ಇವತ್ತು ನಮ್ಮ ಜೊತೆ ಪವರ್ಫುಲ್ ವ್ಯಕ್ತಿ ಇದ್ದಾರೆ. ಯಾರಪ್ಪ ಅಂತ ಅಂದರೆ ಹೆಚ್ಚುವರಿ ಕರ್ನಾಟಕದ ಕಾರಾಗೃಹಗಳ ಮಹಾನಿರೀಕ್ಷಕರು, ನಿವೃತ್ತ ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ರಿಟೈರ್ಡ್ ಇದ್ದಾರೆ, VS ರಾಜಾ ಸರ್ ಅವರು. ಸರ್, ನಿಮಗೆ ನಮ್ಮ ಚಾನಲ್ಗೆ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು VS ರಾಜಾ ಅಂತ, ರಿಟೈರ್ಡ್ IG ಪ್ರಿಸನ್ಸ್, ಹೆಚ್ಚುವರಿ ಕರ್ನಾಟಕದ ಕಾರಾಗೃಹ ಮಹಾನಿರೀಕ್ಷಕರು, ನಿವೃತ್ತರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದೀನಿ. ಓಕೆ ಸರ್, ಈಗ ಎಲ್ರಿಗೂ ಆಸೆ ಇರುತ್ತೆ, ಮೀನ್ಸ್ ಯಾರು ಕೂಡ ಜೈಲಿಂದ ನೋಡೋದಕ್ಕಾಗಲ್ಲ ಹೊರಗಡೆಯಿಂದ. ನಾವು ನೋಡೋದೇ ಈಚೆ 4 ಗೋಡೆ ಮಾತ್ರ. ಒಳಗಡೆ ಹೇಗಿರುತ್ತೆ, ಈಗ ಕ್ರಿಮಿನಲ್ಸ್ ಒಳಗಡೆ ಯಾವ ಥರ ಇರ್ತಾರೆ, ಒಳಗಡೆ ಯಾವ ಥರ ಫೆಸಿಲಿಟೀಸ್ ಇರುತ್ತೆ, ಹೇಗಿರುತ್ತೆ ಅಂತ ನಮ್ಗೆ ಇದುವರೆಗೂ ನೋಡಿಲ್ಲ. ಹೇಗೆ ಫಿಲಮಲ್ಲಿ ನಮಗೆ ಏನು ತೋರಿಸ್ತಾರೆ, ಯಾಕೆ ಥರ ಪೋಟ್ರೆ ಮಾಡ್ತಾರೆ, ನಮ್ಗೆ ಅದು ಮಾತ್ರ ಗೊತ್ತಿರುತ್ತೆ. ಸೊ ಅದರಿಂದ ಇವತ್ತು ನಿಮ್ಮ ಜೊತೆ ಇರೋದು ನಮಗೆ ತುಂಬ ಆನಂದ ಅಂತಲೇ ಹೇಳ್ತೀವಿ. ಸೊ ಸರ್, ಇವತ್ತು ನಿಮ್ಮ ಲೈಫ್ನ ರಿವೈಂಡ್ ಮಾಡಿ ನಾವು ಫಸ್ಟಿಂದ ಬೇಸಿಗೆ ನೋಡ್ಕೊಂಡು ಹೋಗೋಣ. ಸರ್, ಫಸ್ಟ್ ನಿಮ್ಮ ಚೈಲ್ಡ್ಹುಡ್ ಯಾವ ಥರ ಸ್ಟಾರ್ಟ್ ಆಯಿತು, ಯಾವ ಥರ ಇತ್ತು ಸರ್ ನಿಮಗೆ ಆರ್ಡಿನರಿ ಫಸ್ಟ್ ಸ್ಟಾರ್ಟಿಂಗ್ ಬಾಯಾಗಿ? ನಮ್ಮ ಊರು ಬಂದು ಗೊಲ್ಲಹಳ್ಳಿ ಅಂತ ಹಳ್ಳಿ. ಹಾಂ ಸರ್. ಬಾಗೇಪಲ್ಲಿ ತಾಲೂಕಿಗೆ ಭಾಗ್ಯನಗರ ಆಗಿದೆ. ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾಂ ಸರ್. ನಾನು ಓದಿದ್ದು ಪ್ರೈಮರಿ ಸ್ಕೂಲೆಲ್ಲ ಸರ್ಕಾರಿ ಶಾಲೆಯಲ್ಲೇ. ಪ್ರೈಮರಿ ಸ್ಕೂಲ್ಗೆ ಒಂದು 2 ಕಿಲೋಮೀಟರ್ ನಡ್ಕೊಂಡೋಗಿ ಓದ್ತಾ ಇದ್ವಿ. ಆಮೇಲೆ ಹೈಸ್ಕೂಲು ನಮ್ಮೂರಿಂದ 8 ಕಿಲೋಮೀಟರ್, ಚೇಳೂರು ಅಂತ ಹೋಬಳಿ ಹೆಡ್ ಕ್ವಾರ್ಟರ್ಸು. ಆ ಚೇಳೂರಿಗೆ ತಾಲೂಕು ಬೋರ್ಡ್ ಹೈಸ್ಕೂಲ್ ಅಂತಿತ್ತು. ನಾವು ಪ್ರತಿದಿನ ನಿತ್ಯ ನಮ್ಮ ಹಳ್ಳಿಯಿಂದ ನಡ್ಕೊಂಡೋಗಿ ನಾನು SSLCವರೆಗೂ ಓದಿದ್ದೀನಿ. ಅದು ನನ್ನ ಪರಿಶ್ರಮದಿಂದ. ಈಗ ಮಕ್ಕಳಂಗೆ ಯಾವುದು ನಮ್ಗೆ ಅನುಕೂಲ, ಬಸ್ ಸೌಕರ್ಯ ಇರಲಿಲ್ಲ. ನಡ್ಕೊಂಡೋಗಿ ಬರ್ತಾ ಇದ್ವಿ. ಕಷ್ಟಪಟ್ಟು ನಾನು SSLCವರೆಗೂ ಇದರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದೆ. ಅನಂತರ ನಾನು ಡಿಗ್ರಿ ಬಂದು ಕೋಲಾರ ಗೌರ್ಮೆಂಟ್ ಕಾಲೇಜಿನಲ್ಲಿ ಡಿಗ್ರಿ ಮಾಡಿದೆ. ಅನಂತರ MA ಸೋಷಿಯಾಲಜಿ ಒಂದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿದೆ. ಓಕೆ ಸರ್, ನಿಮಗೆ ಚಿಕ್ಕ ವಯಸ್ಸಲ್ಲಿ ಈಗ ನಮಗೆ ಟೀಚರ್ ಕೇಳಿದಾಗ ಹೇಳ್ತಾರಲ್ಲ, ನಾನು ನೆಕ್ಸ್ಟ್ ಏನಾಗಬೇಕು ಅಂತ ಇದ್ದರೆ, ನೆಕ್ಸ್ಟ್ ನಾನು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಏನೋ ಒಂದು ಏರೋಸ್ಪೇಸ್ ಥರ ವರ್ಕ್ ಮಾಡಬೇಕು ಅನ್ನೋ ಇರುತ್ತೆ ಮೈಂಡ್ ಸೆಟ್. ಚಿಕ್ಕ ಮಕ್ಳಿಗೆ ಕೇಳಿದ ತಕ್ಷಣ ನಮ್ಮ ಆಂಬಿಷನ್ ಆ ಥರ ಇರಬೇಕು ಅಂತ ಹೇಳ್ತಾರೆ ಟೀಚರ್ಸ್ಗಳಿಗೆ. ಆ ಥರ ನಿಮಗೆ ಫಸ್ಟ್ ಆ ಥರ ಅನಿಸುತ್ತೆ ಸರ್, ಮೊದಲು ನಾನು ಈ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರ್ತೀನಿ, ಈ ಥರ ಆಗ್ತೀನಿ ಅಂತ? ನಾನು ಆ್ಯಕ್ಚುಲಿ ಓದುವಾಗ ಏನಾಗಿತ್ತು, MA ಸೋಷಿಯಾಲಜಿ ಓದಿದ ಮೇಲೆ ಲೆಕ್ಚರರ್ ಆಗಬೇಕು ಅಂತಿತ್ತು. ಅನಂತರ ನಾನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ KS ಎಕ್ಸಾಮ್ ಓದಿ ಬರೆದೆ. ಅದರಲ್ಲಿ ನಾನು ಫಸ್ಟ್ ಆಪ್ಷನ್ ಅಸಿಸ್ಟೆಂಟ್ ಕಮಿಷನರ್, ಆಮೇಲೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪ್ರಿಸನ್ಸ್ ಅಂತೇಳಿ ಮಾಡಿ ಇದು ಮಾಡಿದೆ. ಅದರಲ್ಲಿ ನನಗೆ ASP ಅಂತ ಸೆಲೆಕ್ಟ್ ಆಗಿ KPSಯಿಂದ ಸೆಲೆಕ್ಟ್ ಆಯಿತು. ಆಮೇಲೆ ಕಾರಾಗೃಹ ಸೇವೆಗೆ ಸೇರಿದ್ದು. ನನಗೆ ಕಾಕಿ ಅಂದರೆ ಇಷ್ಟ ಇತ್ತು. ಮೊದಲು ನಾನು
PUC ಓದುವಾಗ NCC ಎಲ್ಲ ಮಾಡಿ ಆಮೇಲೆ ಇದು ಟ್ರೈನಿಂಗ್ ಇದಕ್ಕೆಲ್ಲ ಮಾರಿಕೊಪ್ಪನಲ್ಲಿ ಕ್ಯಾಂಪ್ ಹೋಗಿದ್ದೆ. ಹಾಂ ಸರ್. ಆ ಕ್ಯಾಂಪ್ನಲ್ಲೂ ಫೈರಿಂಗ್ನಲ್ಲಿ ಫಸ್ಟ್ ಬಂದಿದ್ದೆ ನಾನು ಆವಾಗಲೇ. ಸರ್ ಆಗಲಿ ಫೈರಿಂಗ್ ಎಲ್ಲ ಮಾಡ್ತಿದ್ದೀರಿ. ಫೈರಿಂಗ್ ಕಳಿಸಿದ್ರು ಫಸ್ಟ್ ಬಂದಿದ್ದೆ. ಹಾಂ ಸರ್. ಹೀಗಾಗಿ NCC ಯೂನಿಫಾರ್ಮ್ ಪ್ರೀತಿ ಇತ್ತು, ಹಾಗಾಗಿ ನನಗೆ ಅಷ್ಟು ಕಷ್ಟ ಅನಿಸಿಲ್ಲ. ಮತ್ತು ಈಗ ನಾವು ಈ ಖಾಕಿ ಇಲಾಖೆಗೆ ಕಾರಾಗೃಹ ಇಲಾಖೆಗೆ ಸೇರಿದ್ದಾಯಿತು. ಓಕೆ ಸರ್. ಸರ್ ನೀವು ಆಗ ನಿಮ್ಮ ಡಿಗ್ರಿಗೆ ಬಂದಾದ್ಮೇಲೆ ಇದಕ್ಕೆ ಜಂಪ್ ಆಗೋದು ಸ್ವಲ್ಪ ಮಾತಾಡ್ತೀರಾ? ನಿಮ್ಮ ಯಾವ ಥರ ಇದಕ್ಕೆ ಜಂಪ್ ಆದ್ರಿ? ಈ KS ಎಕ್ಸಾಮ್ ಯಾವ ಥರ ಬರೆದ್ರಿ? KS ಸ್ಪಿರಿಟ್ ನಮ್ಮ ಸೀನಿಯರ್ ಹುಡುಗರು ಮತ್ತು ಲೆಕ್ಚರ್ಸ್ ಎಲ್ಲ ಹೇಳ್ತಾ ಇದ್ರು, ಸ್ವಲ್ಪ ಇಂಟೆಲಿಜೆಂಟ್ ಇದೆಯೋ ಎಕ್ಸಾಮ್ ಬರೀ ನೀನು KSಗೆ ಬರೀ ಎಕ್ಸಾಮ್ಗೆ ಅಂತೇಳಿ ಪ್ರೇರೇಪಣೆ ಕೊಟ್ಟರು. ಅವರು ಪ್ರೇರೇಪಣೆಯಿಂದ ಮತ್ತು ನಮ್ಮ ಮಿತ್ರರೆಲ್ಲ ಕೆಲವರೆಲ್ಲ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ ಸೆಲೆಕ್ಟ್ ಆಗಿದ್ರಲ್ಲ, ಹಾಗಾಗಿ ನಾನು ಎಕ್ಸಾಮ್ನಲ್ಲಿ ಭಾಗವಹಿಸಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿ ಮೊದಲನೇದಾಗಿ ನಾನು ಬೆಂಗಳೂರು ಕಾರಾಗೃಹಕ್ಕೆ ASP ಆಗಿ ಪ್ರೊಬೇಷನರಿ ಆಫೀಸರ್ ಆಗಿ ಫಸ್ಟ್ ಕೇಂದ್ರ ಗೃಹ ಜೈಲು ನೋಡಿರಲಿಲ್ಲ ನಾನು. ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಬಂದ ಮೇಲೆ ಜೈಲು ಒಳಗಡೆ ಫಸ್ಟ್ ಹೋಗಿ ಗೊತ್ತಾಯ್ತು. ಸರ್ ಇದು 1983 1983 ಬಂದು ನಾನು ಅಪಾಯಿಂಟ್ಮೆಂಟ್ ಆಗಿದ್ದು. ಸರ್ ಈಗ KS ಅಲ್ಲಿ ಸುಮಾರು ಥರ ಆಪ್ಷನ್ ಇರುತ್ತೆ ಅಲ್ವಾ, ಅದರಲ್ಲಿ ಇದನ್ನ ಪರ್ಟಿಕ್ಯುಲರ್ ಹೆಂಗ್ ಚೂಸ್ ಮಾಡಿದ್ರಿ ಅಂತ? ಇದು ಕಾಕಿ ಮೇಲೆ ಇಷ್ಟ ಇತ್ತು, ಮತ್ತೆ ಅಸಿಸ್ಟೆಂಟ್ ಕಮಿಷನರು ಫಸ್ಟ್ ಕೇಳಿದೆ, ಆಮೇಲೆ ASP ಅಂತ ಬರ್ಕೊಂಡೆ. ಸರ್ ಅಂದ್ರೆ ನಾವೇ ಚೂಸ್ ಮಾಡ್ಬೋದಾ ಅದನ್ನ? ಅದು ಮೆರಿಟ್ ನಲ್ಲಿ ನಾವು ಯಾವ ಪೋಸ್ಟ್ಗೆ ಅಂತ ಕೇಳ್ತಾ ಅದ್ಮೇಲೆ ಅದು ಮೆರಿಟ್ ನಲ್ಲಿ ಬರ್ಕೊಂಡಿದ್ವಿ. ನಿಮ್ಮ ಅದ್ರ ಮೇಲೆ ಬೆಸ್ಟ್ ಮೇಲೆ ನೀವು ಅನ್ಕೊಂಡಾಗೆ ಸಿಕ್ತು ಸರ್ ಹಂಗಾದ್ರೆ ಇದು? ಹೌದು. ಓಕೆ ಸರ್. ಸರ್ ಈಗ 1983 ನೀವು ಫಸ್ಟ್ ಇನ್ಚಾರ್ಜ್ ಆಗಿ ASP ಸರ್ ಯಾವ ಝೋನಲ್ಲಿ ಎಲ್ಲಿ ನಿಮಗೆ ಸಿಕ್ಕಿದ್ದು ಮೊದಲನೇ ಪೋಸ್ಟಿಂಗು? ಪ್ರೊಬೇಷನರಿ ಅಸಿಸ್ಟೆಂಟ್ ಸೂಪರಿಂಟ್ ಆಗಿ ಕೇಂದ್ರ ಬೆಂಗಳೂರಿಗೆ ಅಪಾಯಿಂಟ್ ಆಯಿತು. DG ಕಡೆಯಿಂದ ಹೋಗಿ ರಿಪೋರ್ಟ್ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ. ಓಕೆ ಸರ್. ಒಂದೊಂದು ವಾರ ಒಂದೊಂದು ನಮಗೆ ವಾರ್ಡರ್ ಆಗೋದು, ಕೈದಿಗಳು ಯಾವ ರೀತಿ ಕೌಂಟ್ ಮಾಡಬೇಕು, ಬೀಗ ಆಗಬೇಕು, ತೆಗಿಬೇಕು ಅಂತ, ಮತ್ತೆ ಅವರು ಸರ್ಚಿಂಗ್ ಮಾಡೋದ್ರಿಂದ ಹಿಡಿದು ಅಡ್ಮಿಷನ್ನು, ರಿಲೀಸಸ್ಸು ಪ್ರತಿಯೊಂದರಲ್ಲೂ ನಮಗೆ ತರಬೇತಿ ಕೊಡ್ತಾರೆ. ಕ್ರಿಮಿನಲ್ ಮೊದಲನೇ ಕೇಸ್ ಅಂತ ಆದರೆ ಯಾವ ಥರ ನಿಮಗೆ ನಿಮ್ಮ ಜೀವನದಲ್ಲಿ ಮೊದಲನೇ ಕೇಸ್ ಫೇಸ್ ಮಾಡಿದ್ದೀನಿ ನೀವು? ನಾನು ಪ್ರೊಬೇಷನರಿ ಪೀರಿಯಡ್ ಇದ್ದಾಗಲೇ ಕೋತೂರು ರಾಮಚಂದ್ರ ಅಂತ ಅಡ್ಮಿಟ್ ಆದರು. ಅವ್ರಿಗೆ ಇಂಡಿವಿಜುವಲ್ ಸೆಲ್ಸ್ ಇದೆ, 3ನೇ ಸಲ 4ನೇ ಸೆಲ್ನಲ್ಲಿ ಇಟ್ಟಿದ್ವಿ. ನನಗೆ ಇನ್ಚಾರ್ಜ್ ಹಾಕಿದ್ರು, ಒಂದು 15 ದಿವಸ ನನ್ನ ಇನ್ಚಾರ್ಜ್ ಅಲ್ಲಿ ಇದ್ರು ಕೋತೂರು ರಾಮಚಂದ್ರ. ಸರ್ ಯಾವ ಇಯರ್ಲಿ? ಆ ಪೀರಿಯಡ್ 83-84 ಅವಾಗ ಜಯರಾಜ್ ಗ್ಯಾಂಗ್ ಎಲ್ಲ ಇದ್ರು. ಸುಮಾರು ರೌಡಿಗಳು ಬೆಂಗಳೂರು ಜನಲ್ಲಿ ಇದ್ರು. ಅವ್ರನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಮತ್ತೆ ಕಾರಾಗೃಹದ ಮ್ಯಾನ್ಯಲ್ ಎಲ್ಲ ಓದ್ಕೊಂಡು ಕಾರಾಗೃಹದ ಕೈಪಿಡಿ ನಿಯಮ ಪ್ರಕಾರ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿದ್ವಿ. ಓಕೆ ಸರ್. ಯಾವ ಥರ ಇರುತ್ತೆ ಬೆಂಗಳೂರಾಗ? ಅಂಡರ್ ವರ್ಲ್ಡ್ ಅಂತಲೇ ಫೇಮಸ್. ಯಾಕಂದರೆ ನಮ್ಗೆ ಗೊತ್ತಿರಲ್ಲ, ನಾವು ಫಿಲಮಲ್ಲೆಲ್ಲ ನೋಡ್ದಂಗೆ ನಾವು ಅವಾಗೆಲ್ಲ ಸಖತ್ ರೌಡಿಸಮ್ಮು ಮತ್ತು ಕ್ರಿಮಿನಲ್ ಆಕ್ಟಿವಿಟೀಸ್ ಸಖತ್ ನಡೀತಾ ಇತ್ತು. ಈಗಿನ ಕಂಪೇರ್ ಮಾಡಿದ್ರೆ ಏನು ಅಂತ ಹೇಳ್ತಾರೆ. ಮೊದಲು ಹೇಗಿತ್ತು ಸರ್ ಆಗ ನಿಮ್ಮ ಕಾಲಘಟ್ಟದಲ್ಲಿ? ಕ್ರಿಮಿನಲ್ ಆಕ್ಟಿವಿಟೀಸು ಮೊದಲು ಅವಳು ಸ್ಟ್ರಾಂಗ್ ಆಗಿತ್ತು, ರೌಡಿಗಳು ಗ್ಯಾಂಗ್ಸು ಇತ್ತು. ಬಟ್ ಏನಂದರೆ ಅವ್ರಿಗೆ ಕಾರಾಗೃಹದ ಕೈಪಿಡಿ ನಿಯಮಗಳು, NHRC ಅವೆಲ್ಲ ಆಮೇಲೆ ಬಂತು. ಅವ್ರಿಗೆ ಉದಾಹರಣೆಗೆ ಜೈಲಲ್ಲಿ ಒಂದು 4 ಮೆಣಸಿನಕಾಯಿ ಆಳುಗಳು ಉಳ್ಳಾಗಡ್ಡೆ ಸಿಕ್ಕಿದ್ರು ಜೈಲರ್ ಸಸ್ಪೆಂಡ್ ಮಾಡಿದ್ವಿ, ಅಂತ ಪರಿಸ್ಥಿತಿ. ಏನು ಜೈಲು ಊಟ ಏನಿದೆ ಅದು ಮಾಡಬೇಕು, ನಿಯಮದ ಪ್ರಕಾರ ಇರಬೇಕು. ಆಮೇಲೆ ಏನೇನು ಕೆಲಸ ನಿರ್ವಹಿಸ್ತೀವಿ, ಕನ್ವಿಕ್ಟ್ಸ್ ಎಲ್ಲ ಅವ್ರಿಗೆ ಕೆಲಸ ಅಲಾಟ್ ಮಾಡ್ತೀವಿ. ಕಾರ್ಪೆಂಟ್ರಿ, ವೀವಿಂಗು, ಟೈಲರಿಂಗ್ ಎಲ್ಲ ಇರ್ತವೆ, ಅದಕ್ಕೆ ವೇಜಸ್ ಕೊಡ್ತಾ ಇದ್ರು. ಆವಾಗ ಏನಿತ್ತು, ಅವ್ರಿಗೆ ಗಂಜಿ ಮತ್ತೆ 2 ಹೊತ್ತು ಊಟ ಇತ್ತು. ಆಮೇಲೆ ಎಲ್ಲ ಈ ಬ್ರೇಕ್ಫಾಸ್ಟ್ ಎಲ್ಲ ಬಂತು. ಆ ಕಾಲದಲ್ಲಿ ಬಹಳ ಟೈಟ್ ಇತ್ತು. ಕೈದಿಗಳು ಅದೇ ಡಿಸಿಪ್ಲಿನ್ ಆಗಿ ಇರ್ತಾ ಇದ್ರು. ಸರ್ ಅಂದ್ರೆ ಒಳಗಡೆ ಈಗ ಕೈದಿಗಳು ಒಳಗೆ ಹೋದ್ಮೇಲೆ ಅವ್ರು ದುಡಿಬೇಕಾ, ಅಲ್ಲಿ ವರ್ಕ್ ಮಾಡ್ಬೇಕು, ಯಾವ ತರ ಇರುತ್ತೆ ಸರ್? ಕನ್ವಿಕ್ಟೆಡ್ ಪ್ರಿಸನರ್ಸ್ ಎಲ್ಲ ದುಡಿಬೇಕಾಗುತ್ತೆ. ಅನ್ರಿಟೈಲ್ ಪ್ರಿಸನರ್ಸ್ ಅವ್ರು ಇಷ್ಟ ಇದ್ರೆ ಅವರು ಕೆಲಸ ಕೊಡ್ತಾ ಇದ್ರು. ಕಂಪಲ್ಸರಿ ಮಾಡ್ಲೇಬೇಕು ಸರ್? ಇವಾಗ ಅನ್ರಿಟೈಲ್ಸ್ ಅಂದ್ರೆ ವಿಚಾರಣಾಧೀನ ಕೈದಿಗಳು ಅಂತ, ಅವ್ರಿಗೆ ದೇ ಆರ್ ಅಂಡರ್ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಕನ್ವಿಕ್ಟ್ ಅಂತಂದ್ರೆ ಅವರ ಸಜೆ 3 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 10 ವರ್ಷ, ಲೈಫ್ ಸೆಂಟೆನ್ಸ್ ಅಂತ ಜೀವ ಶಿಕ್ಷೆ ಅಂತ ಇರುತ್ತೆ. ಅವ್ರಿಗೆಲ್ಲ ರಿಗೋರಿಯಸ್ ಇಂಪ್ರಿಸನ್ಮೆಂಟ್, ರಿಗೋರಿಯಸ್ ಇಂಪ್ರಿಸನ್ಮೆಂಟ್ ಅವರು ಕೆಲಸ ಮಾಡಬೇಕು, 8 ಅವರ್ಸ್ ಕೆಲಸ ಮಾಡಬೇಕು. ಕೆಲಸ ಕೊಡ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ರು. ಅಡಿಗೆ ಮಾಡೋದು, ಅಡಿಗೆ ಮನೆ ಕೆಲಸ, ಕ್ಲೀನಿಂಗ್ ಕೆಲಸ, ಹೊರಗೆ ಗಾರ್ಡನ್ ಕೆಲಸ,
ಮತ್ತು ಅವ್ರಿಗೆ ಇದು ಕನ್ವಿಕ್ಟ್ ವಾರ್ಡರ್ಸ್ ಅಂತ ಹೇಳ್ತೀವಿ, ಸೆಕ್ಯೂರಿಟಿ ಕೆಲಸನೂ ಕೊಡ್ತಾ ಇದ್ವಿ. ಸರ್, ಒಳಗಡೆನೆ ಒಳ್ಳೆ ಪ್ರಿಸನರ್ಸ್ಗೆ ಕೈದಿಗಳನ್ನ ಕಾಯೋದು, ಸೆಕ್ಯೂರಿಟಿ ಮೇಂಟೈನ್ ಮಾಡೋದು, ಬ್ಯಾರಕ್ಸ್ ಇನ್ಚಾರ್ಜ್ ನೋಡ್ಕೊಳ್ಳೋದು, ಸರ್ಚಸ್ ಮಾಡೋದು, ಅವೆಲ್ಲ ಕೆಲಸ ಕೊಡ್ತಾರೆ ಸರ್. ವೇಜಸ್ ಕೊಡ್ತಿದ್ರಿ ಅವ್ರಿಗೆ? ವೇಜಸ್ ಕೊಡ್ತೀವಿ, ಕೆಲಸ ಮಾಡೋದಕ್ಕೆ ವೇಜಸ್. ಎಷ್ಟು ಕೊಡ್ತಿದ್ರಿ ಸರ್ ಮಂತ್ಲಿ? ಆವಾಗ ಕಡಿಮೆ ಇತ್ತು, ಈಗೆಲ್ಲ 200-250 ಸರ್. ಅಂದ್ರೆ ಪರ್ ಡೇಗೆ? ಪರ್ ಡೇ, ತಿಂಗಳಿಗೆ. ದಿವಸಕ್ಕೆ 25-30 ರೂಪಾಯಿ 40 ರೂಪಾಯಿ ಇತ್ತು ಅವಾಗ. ಅಷ್ಟೇ ಸರ್. 83-84. 83-84 ಅವಾಗ ನಾನು ಸೇರಿದಾಗ. ಆಮೇಲೆ ಈಗ ರೈಸ್ ಆಗಿದೆ. ಈಗ ರೈಸ್ ಆಗಿದೆ ಸರ್. ಹಂಗಾದ್ರೆ ಒಳಗಡೆ ದುಡಿಬಹುದು, ಹಂಗಾದ್ರೆ ದುಡಿಬಹುದು, ದುಡಿಬೇಕು. ಸರ್, ಈಗ ಜೈಲು ಒಳಗಡೆ ನಾವು ನೋಡಿರ್ತೀವಿ, ಬಳ್ಳಾರಿ ಜೈಲು ಸಖತ್ ಫೇಮಸ್ ಅಂತ ಹೇಳ್ತಾರೆ. ಈಗ ಈ ನಾರ್ಮಲ್ ಜೈಲ್ಗೂ ಆ ಥರ ಜೈಲ್ಗೂ ಏನು ಡಿಫ್ರೆನ್ಸು? ಬಳ್ಳಾರಿ ಜೈಲು ಎಬಿಚುಯಲ್ ಜೈಲು ಅಂತಾರೆ, ಅದು ಎಬಿಚುಯಲ್ ಜೈಲ್ ಅಂತ. ರೂಢಾಪರಾಧಿಗಳ ಕಾರಾಗೃಹ ಅಂತ ಹೆಸರು ಅದಕ್ಕೆ, ಫೇಮಸ್ ಬಳ್ಳಾರಿ ಜೈಲು. ಓಕೆ ಸರ್. ನಾನು ಬೆಂಗಳೂರು ಜೈಲಲ್ಲಿ ಸೇವೆ ಮಾಡಿದ ಮೇಲೆ ಮತ್ತೆ ಮಂಗಳೂರು ಜೈಲು, ಇಟ್ ವಾಸ್ ಒನ್ ಆಫ್ ದ ನಟರಾಜ್ ಜೈಲು, ಅಲ್ಲಿ ಸರ್ವಿಸ್ ಮಾಡಿದ್ದೀನಿ. ನೆಕ್ಸ್ಟು ಬೆಂಗಳೂರಲ್ಲಿ ಬೆಳಗಾಂ ಜೈಲು, ಬೆಳಗಾಂ ಜೈಲಲ್ಲಿ ಪ್ರೊಫೆಸರ್ ರೆಗ್ಯುಲರ್ ASP ಆಗಿದ್ದೆ, ಇನ್ಚಾರ್ಜ್ ಸೂಪರಿಂಟ್ ಆಗಿದ್ದೆ. ಬೆಳಗಾಂನಿಂದ ಮತ್ತೆ ಮಂಡ್ಯದಿಂದ ಬಳ್ಳಾರಿ ಜೈಲಿಗೆ ಸೂಪರಿಂಟ್ ಆಗಿ ಬಂದಿದ್ದು. ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸಸ್ ಬಹಳ ಹಾರಿಬಲ್ ಇದೆ. ಬೆಂಗಳೂರು ಪ್ರೊಬೇಷನರಿ ಆದಮೇಲೆ ನಾನು ಮತ್ತೆ ಬೆಂಗಳೂರು ಜೈಲಲ್ಲಿ ಸರ್ವಿಸ್ ಮಾಡಿ, ಸೂಪರಿಂಟ್ ಸರ್ವಿಸ್ ಮಾಡಿದ್ದೀನಿ, DIG ಸರ್ವಿಸ್ ಮಾಡಿದ್ದೀನಿ. ಬೆಂಗಳೂರಿನಲ್ಲೇ 8 ವರ್ಷ ಸರ್ವಿಸ್ ಮಾಡಿದೆ ಬೆಂಗಳೂರು. ಸರ್, ಈಗ ಜೈಲ್ ಒಳಗಡೆ ಈಗ ಫೀಮೇಲ್ಗೆ ಸಪ್ರೇಟ್ ಸೆಕ್ಷನ್, ಅವ್ರಿಗೆ ಮತ್ತೆ ಜೆಂಟ್ಸ್ ಸಪ್ರೇಟ್ ಸೆಕ್ಷನ್ ಯಾವ ಥರ ಇರುತ್ತೆ ಅವ್ರಿಗೆ? ನೆಕ್ಸ್ಟ್ ಈಗ ಫೀಮೇಲ್ ಅಲ್ಲಿ ಕ್ರಿಮಿನಲ್ಸ್ ಆದಮೇಲೆ ಅವರು ಪ್ರೆಗ್ನೆನ್ಸಿ ಆದರೆ ಅಥವಾ ನೆಕ್ಸ್ಟ್ ಈ ಥರ ಏನಾದ್ರು ಸಮಸ್ಯೆ ಆದರೆ ಹೇಗಿರುತ್ತೆ ಸರ್ ಒಳಗೆ ಫೆಸಿಲಿಟೀಸ್ ಅವ್ರಿಗೆಲ್ಲ? ಈಗ ಎಲ್ಲ ಸೆಂಟ್ರಲ್ ಜೈಲ್ಸಲ್ಲಿ ಮಹಿಳಾ ವಿಭಾಗ ಅಂತ ಸಪ್ರೇಟ್ ಆಗಿರುತ್ತೆ. ಮಹಿಳಾ ಜೈಲು ಮಹಿಳಾ ವಿಭಾಗ ಅಂತ ಸಪ್ರೇಟ್ ಸರ್. ಅದರಲ್ಲಿ ಮಹಿಳೆಯರೇ ಎಲ್ಲ 24 ಗಂಟೆ ಮಹಿಳೆಯರೇ ನೋಡ್ಕೊಳ್ತಾರೆ, ಇನ್ಚಾರ್ಜು. ನಾವು ಸೂಪರ್ವೈಸ್ ಮಾಡ್ತೇವೆ, ಸೂಪರಿಂಟೆಂಡೆಂಟ್. ನಾವು ರೌಂಡ್ಸ್ ಹಾಕಿ ಅವ್ರು ಏನೇನು ತೊಂದರೆಗಳಿದ್ದಾವೆ ಮತ್ತು ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತೀವಿ. ಮಹಿಳಾ ಬಂದಿಗಳಿಗೆ ಮಹಿಳಾ ಸಿಬ್ಬಂದಿನೇ ವಾಚ್ ಅಂಡ್ ವಾರ್ಡ್ ಮಾಡಿಕೊಂಡು ಕೆಲಸ ಮಾಡೋದು. ಆಮೇಲೆ ಏನಾಗುತ್ತೆ, ಮಹಿಳಾ ಬಂದಿಗಳಿಗೆ ಅವ್ರಿಗೆ ಉದಾಹರಣೆಗೆ ಪ್ರೆಗ್ನೆನ್ಸಿ ಇದ್ದು ಅಡ್ಮಿಷನ್ ಆದಾಗ ಅಂತಂದರೆ ಅವ್ರಿಗೆ ನಾವು ಸರ್ಕಾರಿ ವೆಚ್ಚದ ಹೆರಿಗೆ ಮಾಡಿಸಿ ಮಗು 6 ವರ್ಷದವರೆಗೂ ತಾಯಿ ಜೊತೆಗೆ ಮಗು ಇರ್ಬೋದು. 6 ವರ್ಷ ಆದಮೇಲೆ ಅವರು ಶಾಲೆಗೆ ಅವ್ರ ರಿಲೇಟಿವ್ಸ್ ಯಾರು ಇದ್ದರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಅವ್ರದ್ದು ಯಾರು ಆ ಮಗು ಕೇರ್ ತಗೊಳ್ತಾರೆ ಅವೆಲ್ಲ ಕುಟುಂಬದವ್ರಿಗೆ ಕುಡಿ ಜೊತೆಗೆ ಮಗು ಇರ್ಬೋದು ಸರ್. 6 ವರ್ಷ ಗಂಟ ಅವರು ಜೈಲ್ ಒಳಗೆ ಇರ್ಬೋದಾ ಪಾಪನು? ತಾಯಿ ಜೊತೆಗೆ ಇರ್ಬೋದು. ಅವ್ರದ್ದೇನೋ ಜೀವದ ಶಿಕ್ಷೆ ಆಗಿದ್ರೆ ಲೇಡೀಸ್ ಸರ್. ಈಗ ನಾವು ಫಿಲಮಲ್ಲೆಲ್ಲ ನೋಡಿದ್ದೀವಿ, ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೀವಿ. ಈಗ ಪ್ರೆಗ್ನೆನ್ಸ್ ಆದವ್ರಿಗೆ ಕರೆಕ್ಟಾಗಿ ಊಟ ಕೊಡಲ್ಲ, ಮತ್ತು ಗಂಜಿ ಥರ ಕೊಡಲ್ಲ, ಅವ್ರಿಗೆಲ್ಲ ಸಖತ್ ಟಾರ್ಚರ್ ಕೊಡ್ತಾರೆ, ಕೆಲಸ ಮಾಡಿಸ್ತಾರೆ ಅಂತ ಸುಮಾರು ಕೇಳ್ಬಿಟ್ಟಿದ್ದೀವಿ. ಎಲ್ಲ ನಿಜಾನ ಸರ್ ಹೇಗೆ ಒಳಗಡೆ? ಇಲ್ಲ, ಅದು ಸಿನಿಮಾದಲ್ಲಿ ಒಂಥರ ನೀವು ನೋಡೋದೇ ವಿಚಿತ್ರ. ಅದು ಆ್ಯಕ್ಚುಲಿ ರಿಯಲ್ ಲೈಫ್ನಲ್ಲಿ ಮಹಿಳೆಯರಿಗೆ ಏನೇನು ಅನುಕೂಲ ಬೇಕು ಅವರು ಮನುಷ್ಯರೇ ಅಲ್ವಾ, ಮಾನವತೆಯಿಂದ ನೋಡ್ಕೋಬೇಕು. ಅವ್ರಿಗೆ ಪ್ರತಿದಿನ ಕಾನ್ವೆಂಟ್ಸ್ಗೆ ಅವ್ರಿಗೂ ಕೆಲಸ ಇದೆ, ಕಸೂತಿ ಕೆಲಸ, ಟೈಲರಿಂಗು, ಮತ್ತು ಅಲ್ಲಿ ಸ್ವಚ್ಛತಾ ಕೆಲಸ. ಇದಕ್ಕೆ ಅವ್ರಿಗೂ ವೇಜಸ್ ಕೊಡ್ತೀವಿ, ಅವರು ಕೆಲಸ ಮಾಡಬೇಕು. ಕಾಂಟ್ರಾಕ್ಟರ್ಸು ಇಷ್ಟಪಟ್ಟರೆ ಅವ್ರಿಗೆ ಕೆಲಸ ಕೊಡುವಂಥ ಒಂದು ಪದ್ಧತಿ ನಿಯಮಗಳಿರುತ್ತೆ, ಮಾಡುವಂಥ ಅವಕಾಶ ಇದೆ. ಓಕೆ ಸರ್. ಸರ್, ಈಗ ಜೆಂಟ್ಸ್ದು ಅಂತ ಬಂದರೆ ಒಳಗಡೆ ಬೆಂಗಳೂರಲ್ಲಿ, ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ ಕ್ರಿಮಿನಲ್ ಅಲ್ಲಿ ಒಳಗಡೆ ಫೈಟಿಂಗು ಮತ್ತು ಎಲ್ಲ ಮಾಡ್ತಿರಲ್ಲ ಸರ್. ಈಗ ಗುದ್ದಾಟ ಆಡೋವಂಥದ್ದು ಒಳಗಡೆ ಅವರೇನೆ, ಮತ್ತು ಆ ಫೋನ್ ಯೂಸ್ ಮಾಡುವಂಥದ್ದು ನಾವು ಈಗ ನೋಡ್ತಾ ಇರ್ಬೋದು, ಫೋನ್ ಯೂಸ್ ಮಾಡ್ತಾರೆ. ಅವಾಗಲೂ ಆ ಥರ ಇತ್ತು ಸರ್, ಫೋನ್ ಯೂಸ್ ಮಾಡೋದಾಗಿರ್ಬೋದು. ಗ್ಯಾಂಗ್ ವಾರ್ಸು, ಹೊಡೆದಾಟ ಕಾರಣಾಂತರದಿಂದ, ಉದಾಹರಣೆಗೆ ನಾವು ಕೋರ್ಟ್ ಕಳಿಸುವಾಗ, ಕೋರ್ಟಿಂದ ಬರುವಾಗ ಒಬ್ಬರು ಒಬ್ಬ ನೋಡಿದ್ರೆ ಹೊಡೆದಾಟಗಳು, ಬೈಕೊಳ್ಳೋದು ಅವೆಲ್ಲ ಅಂತ ಆದಾಗ ನಾವು ನಿಯಂತ್ರಣದಲ್ಲಿಟ್ಟು ಅವ್ರಿಗೆ ಸಪ್ರೇಟ್ ಸೆಗ್ರಿಗೇಷನ್ ಮಾಡಿ ಬೇರೆ ಬೇರೆ ಇಡುವಂಥ ಸಾಗಲು ಇತ್ತು. ರೌಡಿ ಗ್ಯಾಂಗ್ಸ್ ಗಲಾಟೆಗಳು ಇತ್ತು, ಅವ್ರಿಗೆಲ್ಲ ಕಂಟ್ರೋಲ್ ಮಾಡಿ ಇಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಆಮೇಲೆ ಈಗ ಜಯರಾಜನ್ ಗ್ಯಾಂಗು ಮತ್ತು ಅವರೆಲ್ಲ ಕೈದಿಡಿದ್ದಾಗ ಸಪ್ರೇಟಾಗಿ ಅವ್ರಿಗೆ ವಾಚ್ ಆ್ಯಂಡ್ ವಾರ್ಡ್ ಇಟ್ಟು ನಾವು ಮ್ಯಾನೇಜ್ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ವಿಶೇಷವಾದ ಸಿಬ್ಬಂದಿ ನೇಮಿಸಿ 24 ಗಂಟೆ ವಾಚ್ ಆ್ಯಂಡ್ ವಾರ್ಡ್ ಮಾಡಿ ಅವ್ರಿಗೆ ಭದ್ರತಾ ವ್ಯವಸ್ಥೆ ಒದಗಿಸ್ತಾ ಇದೆ ಸರ್. ಅವ್ರ ಆಗ ಕ್ರಿಮಿನಲ್ಸ್ಗಳು ಅವರೆಲ್ಲ ಆಗ ಪೊಲೀಸ್ ಕಟ್ಟ ಭಯನೇ ಇರ್ತಾ ಇರಲಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ರು ಅಂತ ಕೇಳ್ಪಟ್ವಿ. ಯಾವ ಥರ ಸತ್ಯ ಸರ್ ಇದು? ಇಲ್ಲ, ಅದೆಲ್ಲ
ಸಿನಿಮಾಗಳಲ್ಲಿ ನೀವು ನೋಡ್ಬೋದು, ಹಾಂ ಎಸ್ಪೆಷಲಿ ರೌಡೀಸ್ ಇರ್ತಾರೆ, ಅವರು ಬಹಳ ಒಬಿಡಿಯಂಟ್ ಆಗಿ ನಿಯಮಗಳ ರೀತಿಯ ಕಾರಾಗೃಹದಲ್ಲಿ ಯಾವುದೇ ವಿಧವಾದ ಗಲಾಟೆ ಮಾಡುವಂತ ಅವಕಾಶ ಇಲ್ಲ, ಅವ್ರು ಮಾಡ್ತಾನೂ ಇರ್ಲಿಲ್ಲ. ಮಾಡ್ತಾರೆ ಇಲ್ಲ. ಅವ್ರ ಪಾಡಿಗೆ ಅವರಿದ್ದು, ಉದಾಹರಣೆಗೆ ಇದು ಮುತ್ತಪ್ಪರೇ ಇರ್ಬೋದು, ಈ ರೌಡಿ ಗ್ಯಾಂಗ್ಸ್ ಯಾರ ಸೈಲೆಂಟ್ ಸುನೀಲ ಮತ್ತೆ ಇವರೆಲ್ಲ ಇದು ಯಾರು ಸೈಕಲ್ ರವಿ ಇಂಥವರೆಲ್ಲ ಸೈಲೆಂಟ್ ಆಗಿರ್ತಾ ಇದ್ರು. ಜೈಲಿನಲ್ಲಿ ಯಾವುದೇ ವಿಧವಾದ ಗಲಾಟೆ ಮಾಡ್ತಾ ಇರ್ಲಿಲ್ಲ. ಇನ್ನು ಹೊರಗಡೆ ಅವರು ಸರ್, ನಮ್ಮ ದಂಧೆ ಹೊರಗಡೆ ಇರ್ತದೆ, ಜೈಲಲ್ಲಿ ನಾವೇನು ಕಟ್ಪಾಡು ಅನುಭವಿಸ್ಬೇಕು ಇರ್ತೀವಿ ಅಂತ. ಮತ್ತೆ ಅವ್ರಿಗೆ ಗಲಾಟೆ ಮಾಡಿದ್ರೆ ಕಮ್ಮಾನ ಎತ್ತುವಂಥ ಪದ್ಧತಿ ಇತ್ತಲ್ಲ, ಅಲ್ಲಿ ಏನೋ ಗಲಾಟೆ ಮಾಡಿ ನಾವೇನು ಮಾಡ್ತಾ ಇದ್ವಿ, ಇಲ್ಲಿಂದ ಬಳ್ಳಾರಿ ಜೈಲು, ಬೆಂಗಳೂರು ಜೈಲಿಂದ ಬಳ್ಳಾರಿ, ಟ್ರಾನ್ಸ್ಫರ್ ಮಾಡ್ಬಿಡ್ತಾ ಇದ್ರಿ, ಬಿಜಾಪುರ, ಗುಲ್ಬರ್ಗ, ಬೆಳಗಾವಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಅದೊಂದು ಭಯ ಇರ್ತಾ ಇತ್ತು. ಸ್ವಲ್ಪ ಡಿಸಿಪ್ಲಿನ್ ಆಗಿ ಇರೋರು.